ವೀಕ್ಷಕರೇ ನಮಸ್ತೆ. ಇವತ್ತು 2 ವಿಚಾರಗಳ ಬಗ್ಗೆ ಒಂದಷ್ಟು ಮಾತಾಡುವ. ಮೊದಲನೇದಾಗಿ ಜಿ.ಎಸ್.ಟಿ ಏನು ರಿವಿಷನ್ ಮಾಡಿದ್ದಾರೆ ಅದರ ಬಗ್ಗೆ. ಇನ್ನೊಂದು ಈ ಪೆಟ್ರೋಲ್ ಮತ್ತೆ ಏನು ಡೀಸೆಲ್‌ಗೆ ಏನು ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. ಪೆಟ್ರೋಲ್‌ಗೆ ಎಥನಾಲ್ ಮತ್ತೆ ಡೀಸೆಲ್‌ಗೆ ಐಸೋಬ್ಯೂಟನಾಲ್ ಇವಾಗ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕೆದಕ್ತಾ ಹೋಗುವ. ನೋಡಿ, ಒಂದು ಮಾತಿದೆ, ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ. ಏನಂತ ಹೇಳಿದ್ರೆ, ಏನೂ ಇಲ್ಲದಿರೋ ಬದಲು ಏನೋ ಒಂದು ಸಿಕ್ಕಿದ್ರೆ ಒಳ್ಳೇದು ಅಂತ ಹೇಳುವಂತ ವಿಚಾರ. ಸೊ ನಮ್ಮ ಜನಗಳ ಪರಿಸ್ಥಿತಿ ಇವಾಗ ಅದೇ ತರ ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ರಾಜಕಾರಣಿಗಳು ಇರೋಬರ ತೆರಿಗೆ ದುಡ್ಡನ್ನೆಲ್ಲ ತಿಂದು ಭ್ರಷ್ಟಾಚಾರ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಅಂತಸ್ತುಗಳನ್ನು ಮಾಡಿಟ್ಕೊಳ್ತಾರೆ. ಅವರ ಮಕ್ಕಳಿಗೆ ಮರಿಮಕ್ಕಳಿಗೆ ಆಗುವಷ್ಟು ಆಸ್ತಿಯನ್ನ ಒಂದು ಟರ್ಮ್ ಅಲ್ಲಿ ಅವರು ಎಂ.ಎಲ್.ಎ. ಎಂ.ಪಿ ಆದ್ರೂ ಕೂಡ ಅವರ ಇಡೀ ಕಾಂತನಿಗೆ ಬೇಕಾದಂಥ ಆಸ್ತಿ ಅಂತಸ್ತುಗಳನ್ನು ಅವರು ಮಾಡಿಟ್ಕೊಳ್ತಾರೆ. ಸೊ ನಾನು ಎಷ್ಟೋ ಸಲ ನೋಡಿ, ನಾನು ಈ ಗ್ಯಾರಂಟಿ ಯೋಜನೆಗಳನ್ನು ಬೆಂಬಲ ಮಾಡಿದ್ದು ಇದೇ ಕಾರಣಕ್ಕೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಇರೋ ಬರೋ ದುಡ್ಡನ್ನೆಲ್ಲ ಯಾರೋ ರಾಜಕಾರಣಿಗಳು ತಿನ್ನೋ ಬದಲು ಏನೋ ಒಂದಷ್ಟು ಜನಗಳಿಗೆ ಯಾವುದೋ ಒಂದು ರೂಪದಲ್ಲಿ ಈ ಗ್ಯಾರಂಟಿ ಯೋಜನೆಗಳ ರೂಪದಲ್ಲಿ ಅಷ್ಟಾದ್ರೂ ತಲುಪ್ತದಲ್ಲ ಅಂತ ಹೇಳುವ ಕಾರಣಕ್ಕೆ ನಾನು ಈ ಗ್ಯಾರಂಟಿ ಯೋಜನೆಗಳನ್ನು ಆಕ್ಚುಲಿ ನಾನು ಬೆಂಬಲ ಸೂಚಿಸಿದ್ದು. ನನಗೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಭಾರತ ಯಾಕೋ ಈ ಪುಶ್ಡ್ ಮಾರ್ಕೆಟ್ ಅಥವಾ ಹೇರಿಕೆಯ ಮಾರುಕಟ್ಟೆ ಏನಿದೆ ಇದರ ಕಡೆಗೆ ವಾಲ್ತಾ ಇದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ಮೊದಲು ಮಾರ್ಕೆಟ್ನಲ್ಲಿ ಒಂದು ಮಾತಿದೆ, ಈ ಗ್ರಾಹಕ ಅಥವಾ ಕಸ್ಟಮರ್ ಇಸ್ ಅ ಕಿಂಗ್ ಅಂತ. ಗ್ರಾಹಕನಿಗೆ ತನಗೆ ಏನು ಬೇಕೋ ಅದನ್ನ ಖರೀದಿಸುವಂತ ಒಂದು ಅವಕಾಶ ಇತ್ತು, ಚೂಸ್ ಮಾಡುವಂತ ಅವಕಾಶ ಇತ್ತು. ಬಟ್ ಇವಾಗ ದಿನೇ ದಿನೇ ಕಸ್ಟಮರ್ ಇದನ್ನ ಕಳೆದುಕೊಳ್ಳುತ್ತಿದ್ದಾನೆ. ಇದರ ಬದಲಾಗಿ ಇವಾಗ ಏನಾಗಿದೆ, ಮಾರುಕಟ್ಟೆಯಲ್ಲಿ ಏನು ಇದೆಯೋ ಅದನ್ನ ಖರೀದಿಸಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಮೊದಲೆಲ್ಲ ನಿಮಗೆ ಇವಾಗ ಈ ಮೊಬೈಲ್‌ನಲ್ಲಿ ರೀಚಾರ್ಜ್ ಡಿಫರೆಂಟ್ ಪ್ಲಾನ್‌ಗಳಿದ್ವು. ಅಥವಾ ಒಂದೊಂದು ಕಂಪನಿಗಳು ಒಂದೊಂದು ರೀತಿಯ ಆಫರ್‌ಗಳನ್ನ ಕೊಡ್ತಾ ಇದ್ದವು. ಇವಾಗ ಇವಾಗ ಕೆಲವರಿಗೆ ನೋಡಿ, ಬರೀ ಇನ್‌ಕಮಿಂಗ್ ಕಾಲ್ ಸಾಕು ಅಂತ ಹೇಳುವಂತವರಿಗೆ ವ್ಯಾಲಿಡಿಟಿ ಪ್ಲಾನ್‌ಗಳು, ವೋಚರ್‌ಗಳಿದ್ವು. ಬಟ್ ಇವಾಗ ಹಾಗೆ ಆಗ್ತಾ ಇಲ್ಲ. ನೀವು ಅನಿವಾರ್ಯವಾಗಿ 300, 350 ರೂಪಾಯಿಗಳ ರೀಚಾರ್ಜ್ ಅನ್ನ ಮಾಡಲೇಬೇಕಾಗ್ತದೆ. ಇಲ್ಲಾಂತಿದ್ರೆ ನಿಮಗೆ ಇನ್‌ಕಮಿಂಗ್ ಕಾಲ್ ಮೊಬೈಲ್ ಸತ್ತ ಹಾಗೆ. ಈ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ರೀತಿ ನೀವು ಟಿವಿ ರೀಚಾರ್ಜ್‌ಗಳಲ್ಲಿರ್ಬೋದು. ನೀವು ರೀಚಾರ್ಜ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈವನ್ ಫ್ರೀ ಚಾನೆಲ್‌ಗಳು ಕೂಡ ಸಿಗುವುದಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೊಂದು ಫಿಕ್ಸ್ಡ್ ಚಾರ್ಜ್ ಅಂತೇಳಿ ಮಾಡಿ ಇಟ್ಟಿದ್ದಾರೆ. ನೀವು ಚೂಸ್ ಮಾಡ್ಲಿಕ್ಕೆ ಅವಕಾಶ ಉಂಟು ಅಂತೇಳಿ ಹೇಳಿಕೊಂಡು ಇನ್ನೊಂದು ಕಡೆ ಫಿಕ್ಸ್ಡ್ ಚಾರ್ಜ್ ಅನ್ನ ಮಾಡಿದ್ದಾರೆ. ಆಮೇಲೆ ನೀವು ಇನ್ಶೂರೆನ್ಸ್‌ಗಳ ಕಡೆ ನೋಡಿ. ಇನ್ಶೂರೆನ್ಸ್ ಅಲ್ಲಿ ನಿಮಗೆ ನೀವು ಎಲ್ಲೋ ಕಂಪನಿಗಳ ಮಧ್ಯ ಒಂದು 100, 200 ರೂಪಾಯಿಗಳ ಡಿಫರೆನ್ಸ್ ಸಿಗ್ಬೋದೇ ಹೊರತು, ಆಮೇಲೆ ನಿಮ್ಮ ಈ ಕವರೇಜ್ ಅಲ್ಲಿ ಡಿಫರೆನ್ಸ್‌ಗಳು ಹೆಚ್ಚು ಕಮ್ಮಿ ಆದಾಗ ನಿಮ್ಮ ಪ್ರೀಮಿಯಂಗಳಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗ್ತದೆ. ಬಟ್ ಸೇಮ್ ಏನು ಸೇವೆಗಳು ನಿಮಗೆ ಎಲ್ಲಾ ಕಂಪನಿಗಳ ಅಕ್ರಾಸ್ ದಿ ಪ್ಲಾಟ್‌ಫಾರ್ಮ್ ಅಥವಾ ಅಕ್ರಾಸ್ ದಿ ಕಂಪನಿ ಇನ್ಶೂರೆನ್ಸ್ ಪ್ರೊವೈಡರ್ಸ್‌ಗಳಲ್ಲಿ ಒಂದೇ ರೀತಿ ಇರ್ತದೆ. ಅದರಲ್ಲಿ ಯಾವುದೇ ರೀತಿಯ ಡಿಫರೆನ್ಸ್ ಇಲ್ಲ. ಸೊ ಕಸ್ಟಮರ್ ಯಾವುದೋ ಒಂದು ಕಂಪನಿಯನ್ನ ಚೂಸ್ ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ಇನ್ಶೂರೆನ್ಸ್ ಇಲ್ಲದಿದ್ದರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಗಾಡಿ ರೋಡಲ್ಲಿ ರನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ತರದ ಪರಿಸ್ಥಿತಿ ಇರುವಾಗ ಅನಿವಾರ್ಯವಾಗಿ ಕಸ್ಟಮರ್ ಒಂದಲ್ಲ ಒಂದು ಕಂಪನಿಯ ಮೊರೆ ಹೋಗಲೇಬೇಕಾಗ್ತದೆ. ಆಮೇಲೆ ಇಲ್ಲಿ ಎಲ್ಲಾ ರೀತಿಯ ಸೇವೆಗಳು, ದಿನಬಳಕೆಯ ವಸ್ತುಗಳಿಂದ ಹಿಡಿದು ಹೈಫೈ ಲಕ್ಸುರಿ ವಸ್ತುಗಳವರೆಗೆ ಕೆಲವು ಕಂಪನಿಗಳ ಒಡೆತನದಲ್ಲಿ ಇದ್ದಾವೆ. ಇಲ್ಲಿ ನೋಡಿ, ನೀವು ಈ ಏನು ಹಣ್ಣು ಹಂಪಲುಗಳ ಮಾರ್ಕೆಟ್ ಅಥವಾ ತರಕಾರಿ ಮಾರ್ಕೆಟ್‌ಗಳಲ್ಲಿ ನೀವು ಗಮನಿಸಿರ್ಬೋದು. ಈ ವಸ್ತುಗಳೆಲ್ಲವೂ ಅದು ಆಕ್ಚುಲಿ ಒಂದೇ ಓನರ್‌ನ ಕಡೆಯಲ್ಲಿರ್ತದೆ. ಅವನು 10 ಗಾಡಿಗಳನ್ನು ಇಟ್ಟಿರ್ತಾನೆ. ಕೆಲವು ಕಡೆ ಸೈಜ್ ಬೇರೆ ತರ ಇರ್ಬೋದು. ಅದರ ಮೇಲೆ ಪ್ರೈಸ್‌ಗಳನ್ನು ಹಾಕಿರ್ತಾರೆ. ಸೈಜ್‌ಗಳ ಮೇಲೆ, ಕೆಲವು ಕ್ವಾಲಿಟಿಗಳ ಮೇಲೆ. ಅದು ಎಲ್ಲಾ ಮಾಲು ಕೂಡ ಒಂದೇ ಓನರ್‌ದಾಗಿರ್ತದೆ. ಬಟ್ ಜನರನ್ನ ಮಂಗ ಮಾಡ್ಲಿಕ್ಕೆ ಬೇರೆ ಬೇರೆ ಗಾಡಿಯಲ್ಲಿಟ್ಟು ಬೇರೆ ಬೇರೆ ರೀತಿ ಅವರವರದೇ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮೇಲೆ ಮಾಡಿರ್ತಾರೆ. ಅದೇ ರೀತಿ ನಮ್ಮ ದೊಡ್ಡ ದೊಡ್ಡ ಈ ಬಿಲಿಯನಿಯರ್ ಕುಳಗಳೇನಿದ್ದಾರೆ, ಇವರು ಬೇರೆ ಬೇರೆ ಬ್ರಾಂಡ್‌ಗಳಲ್ಲಿ ವಸ್ತುಗಳನ್ನು ಕೊಡ್ತಾರೆ. ಬಟ್ ಅದೆಲ್ಲವೂ ಹೋಗುವಂಥದ್ದು, ಅದರ ಲಾಭಾಂಶ ಎಲ್ಲವೂ ಹೋಗುವಂಥದ್ದು ಯಾವುದೋ ಕೆಲವು ಮಂದಿಗಳಿಗೆ. ಸೊ ಈ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಸುಲಿಗೆ ಮಾಡುವಂಥದ್ದನ್ನ ಮಾಡೇ ಮಾಡ್ತಾರೆ. ಬಟ್ ಜನಗಳಿಗೆ ಇದು ಅರ್ಥ ಆಗ್ತಿಲ್ಲ. ಈಗ ನೋಡಿ, ಈ ಜಿ.ಎಸ್.ಟಿ ರೇಟ್ ಕಮ್ಮಿ ಆಯ್ತು ಅಂತೇಳಿ ಎಲ್ಲ ಭಾರೀ ಖುಷಿಯಲ್ಲಿದ್ದಾರೆ.
ನೀವು ನಿಜವಾಗಿ ನಿಮಗಿದು GSTಯ ನಿಜವಾಗಿ ಈ ಕಡಿತದ ಪರಿಣಾಮ ಏನು ಅಂತ ಹೇಳುವಂಥದ್ದು, ನೀವು ಇವತ್ತು ವಸ್ತುಗಳನ್ನು ಖರೀದಿ ಮಾಡಿ ನೋಡಿ, ಅಥವಾ ಈ GST ಕಡಿತದ ನಂತರ ನೀವು ವಸ್ತುಗಳನ್ನು ಖರೀದಿ ಮಾಡಿ ನೋಡಿ. ಆವಾಗ ನಿಮಗೆ ಬೆಲೆಯಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾ ಅಂತ ಹೇಳುವಂಥದ್ದು ನಿಮ್ಗೆ ಗೊತ್ತಾಗುವುದು. ನೋಡಿ, ಯಾವುದೇ ಕಂಪನಿಗಳಾಗ್ಲಿ ಅವರ ಲಾಭಾಂಶವನ್ನ ಅವರು ಕಡಿಮೆ ಮಾಡ್ಲಿಕ್ಕೆ ಸುತರಾಂ ತಯಾರಿರುವುದಿಲ್ಲ. ಒಂದೋ ಅವರಿಗೆ ಗವರ್ಮೆಂಟ್‌ಗಳು ಸಬ್ಸಿಡಿಯನ್ನು ಕೊಡಬೇಕು. ಇಲ್ಲಾಂತಿದ್ರೆ ಉತ್ಪಾದನಾ ವೆಚ್ಚ ಕಮ್ಮಿ ಆಗ್ಬೇಕು. ಇವಾಗ ಏನಾಗಿದೆ, ಇವಾಗಿನ GST ರಿವಿಷನ್‌ನಲ್ಲಿ ಏನಾಗಿದೆ, ಮೇಲ್ನೋಟಕ್ಕೆ ಒಂದಷ್ಟು ವಸ್ತುಗಳ ಬೆಲೆ ಅಥವಾ ತೆರಿಗೆ ಕಡಿಮೆ ಆಗಿದೆ ಅಂತೇಳಿ ಇವರು ಏನೇ ಪ್ರಚಾರ ಮಾಡಿದ್ರು ಕೂಡ, ಕಲ್ಲಿದ್ದಲು ಅಥವಾ ಕೆಲವು ಏನು ಈ ಉತ್ಪಾದನೆಗೆ ಬೇಕಾದಂತ ಕಚ್ಚಾ ವಸ್ತುಗಳ ಮೇಲೆ ವಿಪರೀತ ತೆರಿಗೆಯನ್ನು ಹೇರಿಕೆ ಮಾಡಿದ್ದಾರೆ. ಆಟೋಮ್ಯಾಟಿಕಲಿ ಇದೇನಾಗ್ತದೆ, ಇವಾಗ ಕಲ್ಲಿದ್ದಲಿನಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುವ ಕಂಪನಿಗಳು ಆಬ್ವಿಯಸ್ಲಿ ಅವರ ಚಾರ್ಜ್ ಅನ್ನು ಇನ್ಕ್ರೀಸ್ ಮಾಡೇ ಮಾಡ್ತವೆ. ಎಲೆಕ್ಟ್ರಿಕ್ ಟಾರಿಫ್ಗಳನ್ನು ಇನ್ಕ್ರೀಸ್ ಮಾಡೇ ಮಾಡ್ತವೆ. ಆವಾಗ ನಿಮ್ಮ ಉತ್ಪಾದನಾ ವೆಚ್ಚ, ವಸ್ತುಗಳ ಉತ್ಪಾದನಾ ವೆಚ್ಚ ಜಾಸ್ತಿ ಆಗೇ ಆಗ್ತದೆ. ನಾನು ಈ ಪುಷ್ಡ್ ಮಾರ್ಕೆಟ್ಗಳ ಬಗ್ಗೆ ಮಾತಾಡ್ತಿದ್ದೆ. ನೋಡಿ, ಈಗಿನ ಸರ್ಕಾರಗಳು ಒಂದು ವಿಚಾರ ಅರ್ಥ ಮಾಡಿಕೊಂಡ ಹಾಗೆ ಕಾಣ್ತಾ ಉಂಟು. ಏನಂತ ಹೇಳಿದ್ರೆ, ಜನ ಈ ಕಾರುಗಳು ಮತ್ತೆ ಮೊಬೈಲ್ ಅನ್ನು ಬಿಟ್ಟು ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಈ ಜನರು ಹೇಗೆ ಅಂತ ಹೇಳಿದ್ರೆ, ಈ ಮೊಬೈಲ್ಗೆ ಸಮೇತ ಲಕ್ಷಗಟ್ಟಲೆ ಸ್ಪೆಂಡ್ ಮಾಡುವ ಪರಿಸ್ಥಿತಿಗೆ ಅಥವಾ ಆ ಶೋಕಿಗೆ ಇಳಿದಿದ್ದಾರೆ. ಇವಾಗ ಇದನ್ನ ಅರ್ಥ ಮಾಡಿಕೊಂಡಂತ ಗವರ್ಮೆಂಟ್ಗಳು ಏನ್ ಮಾಡ್ತಿದ್ದಾವೆ, ಈ ವೆಹಿಕಲ್ಗಳಿಗೆ ಹೇಗೂ 15 ಇಯರ್ಸ್ ಇವಾಗ ಏನು ಅದಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್, ಅದು 15 ಇಯರ್ಸ್ ವರೆಗೆ ಓಡಿದ ನಂತರ ಅದನ್ನ ಸ್ಕ್ರಾಪ್ಗೆ ಹಾಕಬೇಕು ಅಂತ ಹೇಳುವಂತ ಪಾಲಿಸಿಯನ್ನು ತರ್ತಾ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಮೊಬೈಲ್ಗಳಿಗೂ ಕೂಡ ಇಲ್ಲ, ನೀವು 5 ಇಯರ್ಸ್ ಮಾತ್ರ ಯೂಸ್ ಮಾಡ್ಬೇಕು, ಅದರ ನಂತರ ಇದು ವರ್ಕ್ ಆಗುದಿಲ್ಲ ಅಥವಾ ವರ್ಕ್ ಆಗದ ಹಾಗೆ ಮಾಡ್ತಾರ ಏನೋ ಅಂತ ಹೇಳುವಂಥದ್ದು ಒಂದು ನನಗೆ ಎಲ್ಲೋ ಅನಿಸ್ತಾ ಉಂಟು ಇವತ್ತಿನ ಸ್ಥಿತಿಗತಿಗಳನ್ನು ನೋಡಿದ್ರೆ. ಯಾಕಂತ ಹೇಳಿದ್ರೆ, ಈ ಗವರ್ಮೆಂಟ್ಗಳಿಗೆ ಹೈಯೆಸ್ಟ್ ಬರುವಂಥದ್ದು ರೆವೆನ್ಯೂಗಳು ಒಂದು ಈ ಕಾರುಗಳು, ಆಟೋಮೊಬೈಲ್ಸ್ ಇಂಡಸ್ಟ್ರಿಗಳ ಮೇಲೆ, ಈ ಹೈವೇ ಟೋಲ್ಗಳಿಂದ, ಈ ಮೊಬೈಲ್ಗಳಂತ ಎಲೆಕ್ಟ್ರಾನಿಕ್ ವಸ್ತುಗಳು, ಈ ಮೂಲಗಳಿಂದ ಪೆಟ್ರೋಲಿಯಂ ಉತ್ಪನ್ನಗಳು, ಈ ಮೂಲಗಳಿಂದಲೇ ಬರುವಂಥದ್ದು. ಸೊ ಇದರ ಮೇಲೇನೆ ಇವರು ಒಂದಲ್ಲ ಒಂದು ರೀತಿಯಲ್ಲಿ ಜನರನ್ನ ದೋಚಲಿಕ್ಕೆ ಹಲವು ರೀತಿಯ ಪ್ಲಾನ್ಗಳನ್ನು ಮಾಡ್ತಾರೆ. ಅದು ಜನಗಳಿಗೆ ಅದು ಎದುರಿಗೆ ಕಾಣಿಸುವುದಿಲ್ಲ, ಬಟ್ ಡೈರೆಕ್ಟ್ ಆಗಿ ಅಲ್ಲದಿದ್ರು ಇಂಡೈರೆಕ್ಟ್ ಆಗಿ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಅವರ ಸುಲಿಗೆ ನಡೀತಾನೆ ಇರ್ತದೆ. ಇವಾಗ ನೋಡಿ, ಈ ಪೆಟ್ರೋಲ್ಗೆ ಇಥನಾಲ್ ಮತ್ತೆ ಡೀಸೆಲ್ಗೆ ಐಸೋಬುಟಲಿನ್ ಮಿಕ್ಸ್ ಮಾಡ್ತಿದ್ದಾರೆ. ಇವ್ರದ್ದು ಸ್ಟಾರ್ಟ್ ಅದನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಇವರು ಹೇಳಿದಂತ ವಿಚಾರ ಏನು ಅಂತ ಹೇಳಿದ್ರೆ, ಇದರಿಂದ ರೇಟ್ ಕಡಿಮೆ ಆಗ್ತದೆ, ದೇಶೀಯವಾಗಿ ಉತ್ಪನ್ನ ಆಗುವಂಥದ್ದು ಕಬ್ಬು ಮುಂತಾದ ವಸ್ತುಗಳಿಂದ ಏನು ಇಥನಾಲ್ ಅನ್ನ ಇದು ಉತ್ಪಾದನೆ ಮಾಡಿದ್ರೆ ಪೆಟ್ರೋಲ್ ಆಮದು ಮಾಡುವಂಥದ್ದು ಕಡಿಮೆಯಾಗಿ ಪೆಟ್ರೋಲ್ಗೆ ರೇಟ್ ಕಮ್ಮಿ ಆಗ್ತದೆ. ಬಟ್ ಇವಾಗ ಏನಾಗಿದೆ, ಇಥನಾಲ್ ಮಿಕ್ಸ್ 20% ಇಥನಾಲ್ ಮಿಕ್ಸ್ ಮಾಡಿದ್ರು ಕೂಡ ಪೆಟ್ರೋಲ್ ರೇಟ್ ಅಷ್ಟೇ ಇದೆ. ಇವ್ರು ಹೇಳ್ತಿದ್ದಾರೆ ಇದು ಇಥನಾಲ್ ಮಿಕ್ಸ್ ಮಾಡ್ಲಿಕ್ಕೆ ಏನು 60 to 70 ರೂಪೀಸ್ ಖರ್ಚಾಗ್ತದೆ ಅಂತ ಹೇಳಿದ್ರೆ, ಬಟ್ ಪೆಟ್ರೋಲ್ ನಮಗೆ ಹೊರಗಡೆಯಿಂದ ಅದಕ್ಕಿಂತ ಕಡಿಮೆಗೆ ಸಿಗ್ತದೆ, ಕ್ರೂಡ್ ಆಯಿಲ್. ಹಾಗಿದ್ದು ಕೂಡ ಇವರು ಇಥನಾಲ್ ಅನ್ನ ಏನಕ್ಕೆ ಮಿಕ್ಸ್ ಮಾಡ್ತಿದ್ದಾರೆ ನನಗೆ ಇದು ಅರ್ಥ ಆಗ್ತಿಲ್ಲ. ಆಮೇಲೆ ನಿತಿನ್ ಗಡ್ಕರಿ ಅವರ ಮಗ ಇದರಲ್ಲಿ ಏನು ಈ ಕಂಪನಿ ಇಥನಾಲ್ ಮಿಕ್ಸಿಂಗ್ ಕಂಪನಿಯನ್ನ ಏನು ಗಡ್ಕರಿ ಅವರ ಪುತ್ರ ನಡೆಸ್ತಾ ಇದ್ದಾರೆ. ನಿತಿನ್ ಗಡ್ಕರಿ ಅವರ ಪುತ್ರ ಏನು ಇದೆ ಇಥನಾಲ್ ಮಿಕ್ಸಿಂಗ್ ಕಂಪನಿ ನಡೆಸ್ತಾ ಇರೋದು ಇವತ್ತು ನಿನ್ನೆ ಏನಲ್ಲ, ಬಹಳ ಹಿಂದಿನಿಂದಲೇ ಅವರು ಆ ಕಂಪನಿಯನ್ನ ನಡೆಸ್ಕೊಂಡು ಬರ್ತಾ ಇದ್ರು ಅಂತ ಹೇಳೋದು ಕೇಳ್ಪಟ್ಟೆ. ಬಟ್ ಅವರ ರಿಫೈನರಿ ಏನು ಅದರ ಏನು ಶೇಕಡವಾರು ಏನು 6% ಟೋಟಲ್ ಮಾರ್ಕೆಟ್ ಅಲ್ಲಿ ಒಂದು 6% ಅಂತ ಅಷ್ಟೇ ಹೇಳ್ತಿದೆ. ಬಟ್ ಈ 6% ಆದ್ರೂ 2000 crores ಪ್ರಾಫಿಟ್ ಆಗಿದೆ ಆ ಫರ್ಮಿಗೆ ಅಂತ ಹೇಳುವಂಥದ್ದು ಮಾಹಿತಿ ಸಿಗ್ತಾ ಇದೆ, ವಿಚ್ ಇಸ್ ನಾಟ್ ಲೆಸ್. 2000 crore ಈ ಇಥನಾಲ್ ಏನು ಪ್ರಮೋಷನ್ ಇಂದ ಬಂದಿದೆ ಅಂತ ಹೇಳಿದ್ರೆ ಅವ್ರದ್ದು ಏನೋ ಒಂದು ಫೇವರಿಸಮ್ ಅಲ್ಲಿ ನಡೆದೇ ಇದೆ. ಆಮೇಲೆ ಇವಾಗ ರಷ್ಯಾದಿಂದ ಏನು ಕ್ರೂಡ್ ಆಯಿಲ್ ಭಾರಿ ಕಮ್ಮಿಗೆ ಇವರು ಏನು ಖರೀದಿ ಮಾಡ್ತಿದ್ದಾರೆ, ಜನಗಳಿಗೆ ಏನು ಭಾರಿ ಇದರಿಂದ ಉಪಯೋಗ ಆಗ್ತಿದೆ ಅಂತ ಹೇಳ್ತಿದ್ರಲ್ಲ, ಜನರಿಗೆ ನಯಾ ಪೈಸೆ ಇದರಿಂದ ಉಪಯೋಗ ಆಗಲಿಲ್ಲ. ಉಪಯೋಗ ಆಗಿದ್ದು ರಿಫೈನರಿಗಳಿಗೆ, ಈ ರಿಲಯನ್ಸ್, ನಯಾರ ಇಂಥ ಕಂಪನಿಗಳು ಏನಿದ್ದಾವೆ, ಇವರು ರಷ್ಯಾದಿಂದ ಕಮ್ಮಿ ಬೆಲೆಗೆ ಈ ಕ್ರೂಡ್ ಆಯಿಲ್ಗಳನ್ನ ಈ ಸರ್ಕಾರದ ಏನು ಅವರ ಫೇವರಿಸಮ್ ಇಂದ ತರಿಸ್ಕೊಂಡು ಇವರಿಲ್ಲಿ ಅದನ್ನು ರಿಫೈನ್ ಮಾಡಿ ಹೆಚ್ಚಿನ ಬೆಲೆಗೆ ಫಾರಿನ್ಗಳಿಗೆ ಅದನ್ನ ಮಾರ್ತಾ ಇದ್ದಾರೆ, ಅವರು ಲಾಭ ಮಾಡಿಕೊಳ್ತಾ ಇದ್ದಾರೆ. ನೋಡಿ, ಭೂತಾನ್ ಪೆಟ್ರೋಲ್ ಖರೀದಿಸುವಂತದ್ದು ಭಾರತದಿಂದ, ಅಲ್ಲಿ ಪೆಟ್ರೋಲ್ ಬೆಲೆ ಎಷ್ಟು ಗೊತ್ತಾ, 66 ರೂಪಾಯಿ. ಎಲ್ಲಿಂದ ಭಾರತದಿಂದಲೇ ಪೆಟ್ರೋಲ್ ಅನ್ನ ಖರೀದಿಸಿ 66 ರೂಪಾಯಿಗೆ ಭೂತಾನ್ ಮಾರ್ತಾ ಇದೆ. ನೋಡಿ, ಈ ಇಥನಾಲ್ ಮಿಕ್ಸಿಂಗ್ ಇದು ತುಂಬಾ ರಾಧ ಅಂತ ಮಾಡ್ತಾ ಉಂಟು. ಇವಾಗ ಹೆಚ್ಚಿನವರು ಹೇಳೋದು ಏನು ಅಂತ ಹೇಳಿದ್ರೆ, ಮೊದಲು
ಪೆಟ್ರೋಲ್ಗೂ ಲೆಡ್ ಟ್ರೀಟ್ಮೆಂಟ್ ಮಾಡ್ತಿದ್ರು, ಲೆಡ್ ಮಿಕ್ಸಿಂಗ್ ಮಾಡ್ತಿದ್ರು ಅಂತೇಳಿ. ಲೆಡ್ ಮಿಕ್ಸಿಂಗ್ ಮಾಡಿದ್ದಕ್ಕೆ ಅದಕ್ಕೆ ಅದರದಾದಂಥ ಕಾರಣಗಳಿದ್ದಾವೆ. ಯಾಕಂತ ಹೇಳಿದ್ರೆ ಇಂಜಿನ್ ಎಫಿಷಿಯನ್ಸಿ, ಇಂಜಿನ್ ಡ್ಯೂರೇಬಿಲಿಟಿಗೆ ಬೇಕಾಗಿ 2 ಸ್ಟ್ರೋಕ್ ಇಂಜಿನ್ ಇದ್ದಂಥದ್ದು ಅವಾಗ. ಬಟ್ ಇವಾಗ ಏನಿದೆ, ಇಥನಾಲ್ ಅನ್ನ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇರುವಂತ 4 ಸ್ಟ್ರೋಕ್ ಇಂಜಿನ್ಗೆ ಅದನ್ನ ಏನು ಇಂಪ್ಲೈ ಮಾಡ್ತಾ ಇದ್ದಾರೆ. ಬಟ್ ಇದರಿಂದ ಏನಾಗ್ತಿದೆ ನೋಡಿ, ಚಳಿಗಾಲದಲ್ಲಿ ನೋಡಿ ವಾಹನಗಳು ಸ್ಟಾರ್ಟ್ ಆಗುದಿಲ್ಲ, ಕಾರ್ಬೊರೇಟರ್ ಅಲ್ಲಿ ನೀರು ಶೇಖರಣೆ ಆಗ್ತದೆ. ಟೂ ವೀಲರ್ಗಳಿಗಂತೂ ಇದು ಬಹಳ ಸಮಸ್ಯೆ ಆಗ್ತದೆ. ಇಂಜಿನ್ ಸ್ಟಾರ್ಟ್ ಆಗುದಿಲ್ಲ, ಇಂಜಿನ್ ಕೊರೆಯಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಬೋರು ಏನು ಸೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಇಂಜಿನ್ ಸೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ತುಂಬಾ ಸಮಸ್ಯೆಗಳುಂಟು. ಯಾಕಂತ ಹೇಳಿದ್ರೆ ಇದಕ್ಕೆ ನೀವು ಆಲ್ಟರ್ನೇಟಿವ್ ಇಂಜಿನ್ ಅನ್ನ ನೀವು ಸಿದ್ಧಪಡಿಸಲಿಲ್ಲ. ಇರುವಂತ ಇಂಜಿನ್, ಮಾರ್ಕೆಟ್ ನಲ್ಲಿ ಇರುವಂತ ವೆಹಿಕಲ್ಗಳಿಗೆ ಇದ್ದಕ್ಕಿದ್ದ ಹಾಗೆ ನೀವು ಇಥನಾಲ್ ಅನ್ನ ಏನು ಮಿಕ್ಸ್ ಮಾಡಿ ಕಳಿಸ್ಲಿಕ್ಕೆ ಶುರು ಮಾಡಿದ್ರಿ. ಇದೊಂದು ಕಾರಣ ಆದ್ರೆ ಇನ್ನು ಡೀಸೆಲ್ಗೆ ಇನ್ನು ಐಸೋಪುಟಲ್ ಅನ್ನ ಮಿಕ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನು ಹೆವಿ ವೆಹಿಕಲ್ಸ್ ಗಳ ಪರದಾಟ ಇನ್ನು ಹೇಳಿ ಸುಖ ಇಲ್ಲ. ಆಯ್ತು, ನೀವು ಇಷ್ಟೆಲ್ಲ ಮಾಡಿ ಏನಾದ್ರೂ ಅದರಿಂದ ಗ್ರಾಹಕರಿಗೆ ಏನಾದ್ರೂ ಲಾಭ ಆಯ್ತಾ? ನಯಾ ಪೈಸೆ ಆಗ್ಲಿಲ್ಲ. ಸೇಮ್ ರೇಟ್ ಕಲಬೆರಕೆ ಮಾಡಿ ಈಗ ಮೊದಲೆಲ್ಲ ಸೀಮೆಣ್ಣೆ ಹಾಕಿ 2 ಸ್ಟ್ರೋಕ್ ಇಂಜಿನ್ಗಳನ್ನು ಓಡಿಸ್ತಾ ಇದ್ರು. ಅದೇ ರೀತಿ ಆಗಿದೆ. ಈಗ ಲೀಗಲ್ ಆಗಿ ನೀವು ಕಲಬೆರಕೆ ಮಾಡಿ ಮಾರ್ತಿದ್ರಿ. ಇದಂತ ನಾಚಿಕೆಗೇಡಿನ ಸಂಗತಿ ಬೇರೆ ಇಲ್ಲ. ಜನಗಳು ಏನಕ್ಕೆ ಇಂಥ ವಿಚಾರಗಳಲ್ಲಿ ತಲೆ ಕೆಡಿಸಿಕೊಳ್ಳುವುದಿಲ್ಲ, ಏನಕ್ಕೆ ಯೋಚನೆ ಮಾಡುದಿಲ್ಲ, ನನಗೆ ಸೀರಿಯಸ್ಲಿ ನನಗೆ ಅರ್ಥ ಆಗ್ತಿಲ್ಲ. ಇಂಥ ಒಂದು ನೋಡಿ, ನೀವು ಜೀವಮಾನದ ಇಡೀ ದುಡಿದ ಏನು ಸೇವಿಂಗ್ಸ್ ಅನ್ನ ಈ ವೆಹಿಕಲ್ಗಳ ಖರೀದಿಗೆ ನೀವು ಬಳಕೆ ಮಾಡ್ತೀರಿ. ಹೀಗಿದ್ದು ಕೂಡ ನಿಮ್ಮ ವೆಹಿಕಲ್ಗಳೇ ಹಾಳಾಗ್ತಿದ್ದಾವೆ. ನೀವು ಸ್ಕ್ರಾಪ್ಗೆ 15 ವರ್ಷದ ಹಾಕ್ಲಿಕ್ಕೆ 15 ವರ್ಷ ಕಾಯಬೇಕು ಅಂತಿಲ್ಲ. 7-8 ವರ್ಷದಲ್ಲೇ ಈ ಇಥನಾಲ್ ಇದೇ ರೀತಿ ನೀವು ಇಥನಾಲ್ ಮಿಕ್ಸ್ ಮಾಡಿದ ಪೆಟ್ರೋಲ್ ಅದು ಇದು ನೀವು ಹಾಕೊಳ್ತಾ ಇದ್ರೆ ನಿಮ್ಮ ಗಾಡಿಗಳು 7-8 ವರ್ಷದಲ್ಲೇ ಸ್ಕ್ರಾಪಿಗೆ ಬರ್ತವೆ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ತರ ಏನಾದ್ರು ಪ್ರಾಬ್ಲಮ್ ಆದ್ರೆ ಈವನ್ ಇನ್ಶೂರೆನ್ಸ್ ಕಂಪನಿಗಳು ಕೂಡ ಕ್ಲೈಮ್ ಮಾಡಲಿಕ್ಕೆ ನಿರಾಕರಣೆ ಮಾಡ್ತವೆ. ನೀವು ಕ್ಲೈಮ್ ನೀಡಲಿಕ್ಕೆ ನಿರಾಕರಣೆ ಮಾಡ್ತವೆ. ಈಗಾಗಲೇ ಕೆಲವೊಂದು ಕೇಸ್ಗಳು ಫೈಲ್ ಆಗಿದ್ದಾರೆ, ಕೋರ್ಟ್ಗಳಲ್ಲಿ ದಾವೆ ಹೂಡಿದ್ದಾರೆ. ಇನ್ಶೂರೆನ್ಸ್ ಕಂಪನಿಗಳು ನಿರಾಕರಣೆ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇದು ನಮ್ಮ ಪ್ರಾಬ್ಲಮ್ ಅಲ್ಲ, ನೀವು ಇಥನಾಲ್ ಮಿಕ್ಸ್ ಮಾಡಿದ ಫ್ಯೂಯಲ್ ಯೂಸ್ ಮಾಡಿದಿರಿ, ಸೊ ಇಂಜಿನ್ ಸೀಸ್ ಆಗಿದ್ದಕ್ಕೆ ನಾವು ಕಾರಣ ಅಲ್ಲ, ಇದಕ್ಕೆ ಕ್ಲೈಮ್ ಕೊಡ್ಲಿಕ್ಕೆ ಆಗುದಿಲ್ಲ. ಅವರು ಸಿಂಪ್ಲಿ ಯಾಕಂತ ಹೇಳಿದ್ರೆ ಅವ್ರು ನೀವು ಇನ್ಶೂರೆನ್ಸ್ ತಗೊಳ್ಳುವಾಗಲೇ ಅವರ ನಿಬಂಧನೆಗಳನ್ನು ಅವರಲ್ಲಿ ವಿಧಿಸಿರ್ತಾರೆ. ಪ್ಯೂರ್ ಪೆಟ್ರೋಲ್ ನೋಡಿ, HP ಅಂತ ಅಥವಾ ಏನು ಶೆಲ್ ಇಂಥ ಪ್ಯೂರ್ ಪೆಟ್ರೋಲ್ ಆಲ್ಮೋಸ್ಟ್ 160 ಹತ್ರ ಇದೆ. ಪ್ಯೂರ್ ಪೆಟ್ರೋಲ್ ಎಂತ ಅವಶ್ಯ, ಕ್ರೂಡ್ ಆಯಿಲ್ ನಾವು ಅಷ್ಟು ಕಮ್ಮಿಯಿಂದ ಅಲ್ಲಿಗೆ ತರಿಸ್ತಾ ಇದ್ದೇವೆ. ನಿಮಗೆ ಪ್ಯೂರ್ ಪೆಟ್ರೋಲ್ ಬೇಕು ಅಂತ ಹೇಳಿದ್ರೆ 160-170 ರುಪೀಸ್ಗಳನ್ನು ನಾವು ಪೇ ಮಾಡ್ಬೇಕಂತ ಹೇಳಿದ್ರೆ ನಾವು ಎಲ್ಲಿದ್ದೇವೆ, ಎಂತ ಸಮಾಜದಲ್ಲಿದ್ದೇವೆ? ಇದನ್ನು ನಾವು ಪ್ರಶ್ನೆ ಮಾಡುವುದಿಲ್ಲ ಅಂತ ಹೇಳಿದ್ರೆ ಇದು ಅನ್ಯಾಯ. ಇದು ಜನಗಳು ಒಂದೊಂದು ನೋಡಿ, ಪ್ರಕೃತಿ ನಮಗೆ ಇನ್ನು ನೋಡಿ ಮುಂದಿನ ದಿವಸಗಳಲ್ಲಿ ಈ ವರ್ಷದಲ್ಲಿ 3 ಕಾಲಗಳಿದ್ವಲ್ಲ, ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಅಂತೇಳಿ, ಇನ್ನು ನನ್ನ ಪ್ರಕಾರ ಹಾಗೆ ಇರುವುದಿಲ್ಲ. 7-8 ತಿಂಗಳು ಮಳೆಗಾಲ, 7-8 ತಿಂಗಳು ಚಳಿಗಾಲ, 7-8 ತಿಂಗಳು ಬೇಸಿಗೆಗಾಲ ಅಂತೇಳಿ ಆದರೆ ಈ ಬೆಳೆ ನಾಶ ನೋಡಿ, ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಪಂಜಾಬ್ನಲ್ಲಿ ಎಲ್ಲ ಎಷ್ಟು ಮಳೆ ಆಗ್ತುಂಟು, ಎಷ್ಟು ಪ್ರವಾಹಕ್ಕೆ ಎಷ್ಟು ಅಕ್ಕಿ ಗೋಧಿ ಹೊಲಗಳು ಕೊಚ್ಚಿಕೊಂಡು ಹೋಗ್ತಾ ಇದ್ದಾವೆ. ಈ ಯಾವುದರ ಬಗ್ಗೆಯೂ ನಮ್ಮ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಚರ್ಚೆಗಳಾಗ್ತಾ ಇಲ್ಲ. ಇವ್ರದ್ದೇನಿದ್ರು ಧರ್ಮಸ್ಥಳ, ಇವ್ರದ್ದೇನಿದ್ರು GST ಕಡಿಮೆ ಆಯಿತು, ಇವ್ರದ್ದೇನಿದ್ರು ಮೋದಿ, ಇಂಥದೇ ವಿಷಯಗಳು. ಜನಗಳಿಗೆ ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ನಿಜವಾದ ಪ್ರಾಬ್ಲಮ್ಗಳು ಏನುಂಟು, ಎಲ್ಲಿ ನಾವು ಎಡವುತ್ತಾ ಇದ್ದೇವೆ, ಎಲ್ಲಿ ನಮ್ಮ ಬುಡಕ್ಕೆ ಗೂಟ ಹೊಡಿತಾ ಇದ್ದಾರೆ, ಇದು ಯಾವುದು ಜನಗಳಿಗೆ ಗೊತ್ತಾಗ್ತಾನೆ ಇಲ್ಲ. ಯಾವಾಗ ಪರ್ಸನಲಿ ಪ್ರತಿಯೊಬ್ಬನು ಯಾವಾಗ ಫೀಲ್ ಮಾಡ್ತಾನೋ ಅಲ್ಲಿಗೆ ಕಾಲ ಮಿಂಚಿರ್ತದೆ. ಇವಾಗೇನು ನಮ್ಮ ಅದರಲ್ಲೂ ಈ ದಕ್ಷಿಣ ಕನ್ನಡದಂತ ನಮ್ಮ ಜಿಲ್ಲೆಗಳಿಗೆ ಏನಾಗಿದೆ, ಇಲ್ಲಿ ಈ ಅಡಿಕೆ, ನಾವು ಈ ಕಮರ್ಷಿಯಲ್ ಕ್ರಾಪ್ ಬೆಳೆಯುವಂಥದ್ದು, ನಮಗೆ ಈ ಅಕ್ಕಿ ಅದು ಇದು ತರಕಾರಿ ಈ ಥರದ್ದೆಲ್ಲ ಬೆಳೆದು ನಮ್ಮ ಇಲ್ಲಿನವ್ರಿಗೆ ಗೊತ್ತಿಲ್ಲ, ಅದರ ಕಷ್ಟ ಗೊತ್ತಿಲ್ಲ. ಒಂದು ಮಳೆ ಬಂದು ಅದು ಕೊಚ್ಚಿಕೊಂಡು ಹೋದರೆ ಏನೆಲ್ಲ ಸಮಸ್ಯೆ ಆಗ್ತದೆ ಅಂತ ಈ ಕಮರ್ಷಿಯಲ್ ಕ್ರಾಪ್ ಬೆಳೆದುಕೊಂಡು ಆರಾಮದಲ್ಲಿದ್ದಾರೆ. ಇಲ್ಲಿ ಕೂಡ ಅದೇ ತರದ ಪರಿಸ್ಥಿತಿ ಬಂದು ಇನ್ಕಮ್ಗೆ, ಆಹಾರಕ್ಕೂ ತತ್ವಾರಾಗುವಂತ ಏನಾದರೂ ಸಮಸ್ಯೆಗಳು ಬಂದ್ರೆ ಅವಾಗ ಏನಾದರೂ ಜನಗಳು ಎದ್ದಾರ ಏನು. ಬಟ್ ಅವಾಗ ಹೇಳ್ಲಿಕ್ಕಾದ್ರೂ ಮೈಯಲ್ಲಿ ಶಕ್ತಿ ಇರ್ತದೆ ಅಂತೇಳಿ ಗೊತ್ತಿಲ್ಲ. ಜನಗಳು ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಸಮಾಜದ ಆಗುಹೋಗುಗಳಿಗೆ ಸ್ಪಂದನ ಮಾಡುವಂತ ಒಂದು ಸ್ವಲ್ಪನಾದ್ರೂ ಒಂದು ಹೃದಯವಂತಿಕೆ ನಮ್ಮಲ್ಲಿ ಇರಬೇಕು.